3, 2, 1, fire! Hello traders, welcome to CryptoManex channel. Today's date is 17th April 2024. ನಾವಿವತ್ತು ಬಿಟ್ಕಾಯಿನ್ ಅನ್ನು ನೋಡ್ತಾ ಇದ್ದೀವಿ 61,500 ಅಲ್ಲಿ. ನಾವೊಂದು 3 ಡೇಸ್ ಬ್ಯಾಕಲ್ಲಿ ಹೇಳಿದ್ವಿ ಬಿಟ್ಕಾಯಿನ್ ನಾವು ಶಾರ್ಟ್ ಮಾಡ್ಬೋದು 70,000 ಅಲ್ಲಿ ಅಂತ ಹೇಳಿ. 70,000 ನಮಗೆ ಬಿಟ್ಕಾಯಿನ್ ಶಾರ್ಟ್ ಆಗ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ 70,000 ನಮಗೆ ಬಿಟ್ಕಾಯಿನ್ ಇವತ್ತು ನೋಡ್ಬೋದು ನೀವು 61,000 ತನಕ ಬಂದು ಡಿಪ್ ತಗೊಂಡಿದೆ. ನಮ್ಗೆ 61,000 ಅಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ನೋಡ್ತಾ ಇದೆ. ನೀವು ನೋಡ್ಬೋದು 61,000 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಯಾವ ಥರ ಇದೆ. ಇದಾಗಲೇ 3 ಸಲ ಬಂದು ನಮಗೆ ಒಂದು ಡಬಲ್ ಟಾಪ್ ಪ್ಯಾಟರ್ನ್ ಅಲ್ಲಿ ನಮಗೆ ಮತ್ತೆ ಬಂದು ಒಂದು ಸಪೋರ್ಟ್ನ ಟಚ್ ಮಾಡ್ತಾ ಇದೆ. ನೀವು ನೋಡ್ಬೋದು, ಶೋ ಮಾಡಿ ತೋರಿಸ್ಬಿಡ್ತೀನಿ. ದಿಸ್ ಒನ್ ಫಸ್ಟ್ ಒನ್ ಅಂಡ್ ದಿಸ್ ದ ಸೆಕೆಂಡ್ ಒನ್. ಓಕೆ, ಹಂಗೆ ನೋಡಿದ್ರೆ ಇದು ಒಂದು ಎಮ್ ಪಾರ್ಟ್ ಆಗಿ ಒಂದು ಎಮ್ ಥರ ನಿಮಗೆ ಒಂದು ನೋಡ್ಬೋದು. ಅದ್ರ ಬಟ್ ಒನ್ ಡೇ ಅಲ್ಲಿ ನಾವು ನಿಮಗೆ ಸಿಮೆಟ್ರಿಕಲ್ ಟ್ರಯಾಂಗಲ್ ಬ್ರೇಕ್ ಡೌನ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ವಿ. ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ ಫಾರ್ಮೇಷನ್ ಬ್ರೇಕ್ ಡೌನ್ ಮಾಡಿದ್ರೆ ಒಂದು 54,000 52,000 ತನಕ ನಮಗೆ ಬಿಟ್ಕಾಯಿನ್ ನೋಡ್ಲಿಕ್ಕೆ ಸಿಗ್ಬೋದು. ಅಲ್ಲಿವರೆಗೂ ನಮಗೆ ಡಿಪ್ ಆ್ಯಕ್ಚುಲಿ ಬರ್ಬೋದು. ಆ್ಯಕ್ಚುಲಿ ಬಿಟ್ಕಾಯಿನ್ ಡಾಮಿನೆನ್ಸ್ ಕೂಡ ಸ್ವಲ್ಪ ಮೇಲೆ ಹೋಗ್ತಾ ಇದೆ. $3,000 ತನಕ ಬಿಟ್ಕಾಯಿನ್ ಡಾಮಿನೆನ್ಸ್ ಕೂಡ ಪಂಪ್ ಆಗಿರೋದ್ರಿಂದ ಬಿಟ್ಕಾಯಿನ್ ಕೂಡ ನಮಗೆ ಡಂಪ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಲ್ಟ್ ಕಾಯಿನ್ ಕೂಡ ಡಂಪ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಎಲ್ಲ ಕಾಯಿನ್ಗಳು ನಾವು ಶಾರ್ಟ್ನ ಆಬ್ವಿಯಸ್ಲಿ ಟ್ರೇಡ್ಗಳಲ್ಲಿ ಯಾವುದೇ ಟ್ರೇಡ್ ಮಾಡೋದ್ರೂ ಶಾರ್ಟ್ ಟ್ರೇಡ್ಗಳನ್ನ ತಗೊಳ್ಳಿ. ಇವಾಗ ಬಿಟ್ಕಾಯಿನ್ ಏನಾಗ್ಬೋದು ಅಂತಂದರೆ ನಿಮಗೆ ಏನು ಈ 61,000 ಸಪೋರ್ಟ್ನ ಹೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗ್ಬೋದು. ಲಿಟ್ರಲಿ ಒಂದು 62,000 ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಒಂದು 12-30 ಒಳಗಡೆ ಮತ್ತೆ ನಿಮಗೊಂದು ಏನು ಕನ್ಸಲ್ಟೇಷನ್ ಮೂವ್ಮೆಂಟ್ ಪಾರ್ಟ್ ನೋಡಿ ಸ್ವಲ್ಪ ಮತ್ತೆ ಒಂದು 54,000 ತನಕ ನಿಮಗೆ ಡಿಪ್ ನೋಡ್ಲಿಕ್ಕೆ ಸಿಗ್ಬೋದು ಬಿಟ್ಕಾಯಿನ್. ಯಾರೇ ಟ್ರೇಡ್ಸ್ ತೊಗೋಬೇಕು ಅಂದ್ರೂ ಶಾರ್ಟ್ ಟ್ರೇಡ್ಸ್ಗೆ ಹೋಗಿ, ಲಾಂಗ್ ಟ್ರೇಡ್ಸ್ ಯಾವುದೇ ಕಾರಣಕ್ಕೂ ಎಂಟ್ರ್ ಆಗಿಬಿಡಿ. ಸದ್ಯಕ್ಕೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಲಾಂಗ್ ತೋರಿಸ್ತಾ ಇಲ್ಲ. ಬಿಟ್ಕಾಯಿನ್ ಡಾಮಿನೆನ್ಸ್ ಕೂಡ ಮೇಲೆ ಹೋಗ್ತಾ ಇದೆ. ಸೊ ಹಾಗಾಗಿ ಯಾವುದೇ ಆಲ್ಟ್ಸ್ ಕೂಡ ಪಂಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೇ ಟ್ರೇಡ್ಸ್ ತೊಗೊಳ್ಳೋದಾದ್ರೂ ಒಂದು ಒಳ್ಳೆ ಪಾಯಿಂಟ್ ನೋಡಿ ಎಂಟ್ರ್ ಆಗಿ. ಅದು ಶಾರ್ಟ್ಗೆ ಮಾತ್ರ, ಲಾಂಗ್ ಅಲ್ಲ. ನಾವು ಬಿಟ್ಕಾಯಿನ್ ಡಾಮಿನೆನ್ಸ್ ನೋಡೋದಾದರೆ ನೋಡಿ, ಬಿಟ್ಕಾಯಿನ್ ನಮಗೆ ನೋಡ್ಬೋದು. ಆ್ಯಕ್ಚುಲಿ ಇದು ಒನ್ ಡೇಲ್ ಪ್ಯಾಟ್ರನ್ ತೋರಿಸ್ತಾ ಇದೆ. ಒನ್ ಡೇಲ್ ಒಂದು 3,000 ತನಕ ಹೋಗಿದೆ. ಅದಲ್ಲದೆ ಇದು ನೋಡ್ಬೋದು ಒಂದು ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಮೂವ್ಮೆಂಟ್ ಆಗ್ತಾ ಇದೆ. ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ ಫಾರ್ಮೇಷನ್ ಮಾಡಿ ನಮಗೆ ಬಿಟ್ಕಾಯಿನ್ ಡಾಮಿನೆನ್ಸ್ ಏನು ಮತ್ತೆ ಒಂದು ರಿಜೆಕ್ಷನ್ ತಗೋತಾ ಇದೆ. ಸೊ ಇವಾಗ ಸ್ವಲ್ಪ ಹಂಗೆ ನೋಡಿದ್ರೆ ಆಲ್ಟ್ಸ್ಗೆ ಸ್ವಲ್ಪ ಎಲ್ಲ ಡಿಪ್ ಬಂದಿದೆ. ಸ್ವಲ್ಪ ಇವಾಗ ಏನೊಂದು 1 ಅವರ್ ಟೈಮ್ ಫ್ರೇಮ್ 2 ಅವರ್ ಟೈಮ್ ಫ್ರೇಮಲ್ಲಿ ಮತ್ತೆ ಆಲ್ಟ್ಸು ಮತ್ತು ಬಿಟ್ಕಾಯಿನ್ ಸ್ವಲ್ಪ ನಿಮಗೆ ಬೌನ್ಸ್ ಬ್ಯಾಕ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗ್ಬೋದು. ಬಟ್ ಏನಂದರೆ ಡಿಸೆಂಡಿಂಗ್ ಟ್ರಯಾಂಗಲ್ ಈ ರೆಸಿಸ್ಟೆನ್ಸ್ಗೆ ಬಂದ ತಕ್ಷಣ ಮತ್ತೆ ಸ್ವಲ್ಪ ನಮಗೆ ಬಿಟ್ಕಾಯಿನ್ ಡಾಮಿನೆನ್ಸ್ ಮತ್ತೆ ಇನ್ನೊಂದು ಪಂಪ್ ನೋಡ್ಲಿಕ್ಕೆ ಸಿಗುತ್ತೆ. ಅಕಸ್ಮಾತ್ ಈ ರೆಸಿಸ್ಟೆನ್ಸ್ನ ಈ ಟ್ರೆಂಡ್ ಲೈನ್ನ ಬ್ರೇಕಪ್ ಮಾಡಿ ನಮಗೆ ಮತ್ತೆ ಒಂದು ಏನಾರ ಮೇಲ್ಗಡೆ ಒಂದು ಅಪ್ವರ್ಡ್ ಮೂವ್ಮೆಂಟ್ ತೋರಿಸಿದ್ರೆ ನಮಗೆ ಬಿಟ್ಕಾಯಿನ್ ಡಾಮಿನೆನ್ಸ್ ಆಬ್ವಿಯಸ್ಲಿ ನಮಗೆ ಬಿಟ್ಕಾಯಿನ್ ಮತ್ತು ಆಲ್ಟ್ಸ್ ಕಾಯಿನ್ ಎಲ್ಲದರಲ್ಲೂ ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇವಾಗ ಏನೊಂದು 1 ಅವರ್ ಟು ಒಂದು 4 ಅವರ್ ಟೈಮ್ ಫ್ರೇಮಲ್ಲಿ ನಿಮಗೆ ಬಿಟ್ಕಾಯಿನ್ ಡಾಮಿನೆನ್ಸ್ ಇವಾಗ ಸ್ವಲ್ಪ ಕೆಳಗಡೆ ಹೋಗಿದೆ. ಆಲ್ಟ್ ಕಾಯಿನಲ್ಲಿ ಮತ್ತು ಜೊತೆ ಬಿಟ್ಕಾಯಿನಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗ್ಬೋದು, ಬಟ್ ನಾಟ್ ಫಾರ್ ಎ ಲಾಂಗ್ ಟೈಮ್. ಇದೊಂದು ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಆಗ್ತಾ ಇರೋದ್ರಿಂದ ನಿಮಗೆ ಈ ರೆಸಿಸ್ಟೆನ್ಸ್ ಝೋನಲ್ಲಿ ನಿಮಗೆ ಬಿಟ್ಕಾಯಿನ್ ಡಾಮಿನೆನ್ಸ್ ಕಾಣಿದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಆಲ್ಟ್ಸಿಂದ ಮತ್ತು ಬಿಟ್ಕಾಯಿನಿಂದ ಮತ್ತೆ ಎಕ್ಸಿಟ್ ಆಗಲಿಕ್ಕೆ ಚಾನ್ಸ್ ಸಿಗುತ್ತೆ. ಇವಾಗ ಸ್ವಲ್ಪ ಲಾಂಗ್ ಪೊಸಿಷನ್ ಇರುತ್ತೆ ಅಷ್ಟೇ. ಸುಮಾರು ಬಿಟ್ಕಾಯಿನ್ ಡಾಮಿನೆನ್ಸ್ ಮತ್ತೆ ಪೊಸಿಷನಲ್ಲಿ ಬಂತು ಅಂದರೆ ಎಲ್ಲ ಟ್ರೇಡ್ಸ್ನ ನೀವು ಕ್ಲೋಸ್ ಮಾಡಿಬಿಡಿ. ಮತ್ತೆ ಸ್ವಲ್ಪ ಬಿಟ್ಕಾಯಿನ್ ಡಾಮಿನೆನ್ಸ್ ಕೂಡ ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕರೆಕ್ಷನ್ ಟೈಮ್ ಇರುತ್ತೆ. ಬ್ರೇಕಪ್ ಆರು ಆಗ್ಬೋದು, ಇದಕ್ಕೆ ಬ್ರೇಕ್ ಡೌನ್ ಆರು ಆಗ್ಬೋದು. ಇಲ್ಲಿ ಸ್ವಲ್ಪ ಈ ಮೂಮೆಂಟ್ಗೆ ವೆಯ್ಟ್ ಮಾಡಿ. ಸೊ ಅದು ಬಿಟ್ಟರೆ ನಿಮಗೊಂದು 3-4 ಕಾಯಿನ್ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಮ್ಯಾಟಿಕ್ಕು, ಸುಯಿ ಮತ್ತು ಒಳ್ಳೊಳ್ಳೆ ಕಾಯಿನ್ಸ್ ಯಾವ ಥರ ನಿಮ್ಗೆ ಇನ್ ಫ್ಯೂಚರ್ ಒಳ್ಳೆ ಟ್ರೇಡ್ ನಿಮ್ಮ ಪೋರ್ಟ್ಫೋಲಿಯೋ ಜಾಸ್ತಿ ಮಾಡ್ಬೋದು ಅಂತೇಳಿ ನಾವು ಮ್ಯಾಟಿಕ್ ಬಗ್ಗೆ ನಿಮ್ಗೆ ಹೇಳ್ತಾನೆ ಇರ್ತೀವಿ. ಅವಾಗ ಹೇಳ್ತಾನೆ ಇದ್ದೀವಿ. ನೋಡ್ಬೋದು ನೀವು ಮ್ಯಾಟಿಕ್ ಬಂದು ಇವಾಗ ಒಂದು $0.66 ನೀವು ನೋಡ್ತಾ ಇದ್ದೀರಾ. ಇವಾಗ ಮೊನ್ನೆ ರೀಸೆಂಟಾಗೆ ಒಂದು ಬಿಟ್ಕಾಯಿನ್ ಡಾಮಿನೆನ್ಸ್ ಬಂದು 3,000ಕ್ಕೆ ಪಂಪ್ ಆದಾಗ ನೀವು ಮ್ಯಾಟಿಕ್ನ ಅಕ್ಯುಮುಲೇಟ್ ಮಾಡಿದರೆ ನಾವು ನಿಮ್ಗೆ ಆ್ಯಕ್ಚುಲಿ ಇಂಥ ಒಂದು 3 ಪಾಯಿಂಟ್ಸಲ್ಲಿ ಕೂಡ ಅಕ್ಯುಮುಲೇಟ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದೀವಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಸೊ ವೀಡಿಯೋಸ್ನ ರೆಫರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಮತ್ತೆ ನೀವೇನು ಮ್ಯಾಟಿಕ್ನ ಸ್ವಲ್ಪ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತಂದರೆ ಒಂದು
0.6ಇಂದ ನೀವು ಅಕ್ಯುಮುಲೇಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೋಬೋದು. 0.6 ಅಥವಾ ಒಂದು 0.63 64 ನೀವು ಫಸ್ಟ್ ಒಂದು ಪಾರ್ಟ್ ವೈಸ್ ಬೈ ಮಾಡ್ಕೊಳ್ಳಿ. ಜೊತೆಗೆ ಒಂದು 0.58ಗೆ ಇನ್ನೊಂದು ಸ್ವಲ್ಪ ಪಾರ್ಟ್ ವೈಸ್ ಬೈ ಮಾಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಸ್ವಲ್ಪ ಏನಾಗುತ್ತೆ ಅಂತಂದರೆ ನಿಮಗೆ ಅಪ್ವರ್ಡ್ ಮೂವ್ಮೆಂಟ್ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಚಾನ್ಸಸ್ ಏನು ಅಂತಂದರೆ ಬಿಟ್ಕಾಯಿನ್ ಡಾಮಿನೆನ್ಸ್ ಸ್ವಲ್ಪ ಪಂಪ್ ಆದರೆ ನೀವು ಯಾವುದೇ ಟ್ರೇಡಲ್ಲಿ ಕೂಡ ಉಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಇವಾಗ ನಿಮ್ಗೆ ಹೇಳ್ತಾ ಇರೋದು ಬರೀ ಸ್ಪಾಟ್ ಟ್ರೇಡ್ಗಳು ಮಾತ್ರ, ಫ್ಯೂಚರ್ಸ್ ಟ್ರೇಡಲ್ಲ. ಫ್ಯೂಚರ್ಸ್ ಟ್ರೇಡಲ್ಲಿ ನೀವು ಇವಾಗಲೂ ಕೂಡ ನೀವು ಬೈ ಮಾಡಿ ಹೋಲ್ಡ್ ಮಾಡೋಂಥ ಪಾಯಿಂಟೇ ಆ $0.66 ಕೂಡ ಬೈ ಮಾಡಿ ಹೋಲ್ಡ್ ಮಾಡೋಂಥ ಪಾಯಿಂಟೇ 1 ಇಯರ್ಗೆ. ಸೊ ಬೈ ಮಾಡಿ ಹೋಲ್ಡ್ ಮಾಡ್ಬೋದು ನೀವು. ಅದು ಬಿಟ್ಟು ಸೂಯಿ ನೋಡ್ಬೋದು ನೀವು. ಸೂಯಿ ಇಸ್ ಎ ವೆರಿ ಗುಡ್ ಕಾಯಿನ್. ಆ್ಯಕ್ಚುಲಿ ಇವಾಗ ಸ್ವಲ್ಪ ಬಿಟ್ಕಾಯಿನ್ ಡಾಮಿನೆನ್ಸ್ ಇವಾಗ ಸ್ವಲ್ಪ ಮತ್ತೆ ಲೈಟಾಗೆ ಡೌನ್ ಮೂವ್ಮೆಂಟ್ ತೋರಿಸ್ತಾ ಇರೋದು ನಮಗೊಂದು ಸೂಯಲ್ಲಿ ಪಂಪ್ ಮೂವ್ಮೆಂಟ್ ನೋಡಲಿಕ್ಕೆ ಸಿಗ್ಬೋದು. ಏನಿದೊಂದು ರೆಸಿಸ್ಟೆನ್ಸ್ ಪಾರ್ಟ್ ಇದೆ 1.24 ಮೊನ್ನೆ ಬಿಟ್ಕಾಯಿನ್ ಡಾಮಿನೆನ್ಸ್ ಮೇಲೆ ಹೋದಾಗ ಜೊತೆಗೆ ಬಿಟ್ಕಾಯಿನ್ ಬಿದ್ದಾಗ ಕೂಡ $0.91 ತನಕ ನಮಗೊಂದು ಡಿಪ್ ನೋಡ್ಲಿಕ್ಕೆ ಸಿಕ್ಕಿದೆ ಸೂಯಲ್ಲಿ. ಅದೇ ಲಾಸ್ಟ್ ಡಿಪ್ಪು ಸೂಯಿ ಬಂದಿರೋದು, ಅದು ಬಿಟ್ಟು ಬೇರೆ ಯಾವುದು ಬಂದಿಲ್ಲ. ಸೊ ನಾವೇನು ಸೂಯಿನ ಒಂದು ಲಾಂಗ್ ಟರ್ಮ್ ಹೋಲ್ಡ್ ಮಾಡೋದಾದರೆ ನೀವು ಆ್ಯಕ್ಚುಲಿ ದಿಸ್ ಇಸ್ ಎ ವೆರಿ ಗುಡ್ ಬೈ. $0.91 ಇಸ್ ಎ ವೆರಿ ಗುಡ್ ಬೈ. ಈ ಏನು ಝೋನ್ ಇದೆ ಈ ಝೋನ್ನ ಬಂದು ಸಪೋರ್ಟ್ ಝೋನ್ನ ಬಂದು ಕಂಪ್ಲೀಟ್ ಮಾಡಿ ಹೋಗ್ತಾ ಇದೆ ಮತ್ತೆ ಮೇಲ್ಗಡೆ. ಮತ್ತೆ ನಮಗೆ ಈ ಸೂಯಿ ಮತ್ತೆ $1 ಬಂದರೆ ನೀವು ತುಂಬ ಒಳ್ಳೆ ಬೈ ಆಗುತ್ತೆ. 1.05 ಅಥವಾ $1 ಬಂದರೆ ಸೂಯಿನ ಅಕ್ಯುಮುಲೇಟ್ ಮಾಡಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಬೋದು. ಮತ್ತೆ ನೀವು ಇನ್ನು ನೀವು ಸೈ ನೋಡೋದಾದರೆ ಹಂಗೆ ನೋಡೋದಾದ್ರೆ ಸೈಕೋಗ್ಬಿಟ್ಟಿದೆ ಆಲ್ರೆಡಿ. ಆಲ್ಮೋಸ್ಟು ಕೆಳಗೆ ಉದ್ರಾಡೋಗೈತೆ ಮಾರ್ಕೆಟಿಗೆ ಬಿದ್ದೋಗೋದ್ರಿಂದ. ಲಿಟ್ರಲಿ ಒಂದು $1.1 ಲಿಟ್ರಲಿ $1.4 ತನಕ ಕ್ರ್ಯಾಶ್ ಆಗಿದೆ ಮಾರ್ಕೆಟು ಒಂದು ವೀಕ್ ಟೈಮ್ ಸ್ಪ್ಯಾನಲ್ಲಿ. ಸೊ ಹಾಗೆಯಿಂದ ಮಾರ್ಕೆಟಲ್ಲಿ ಒಳ್ಳೆ ಬೈಯಿಂಗ್ ಆಪ್ಷನ್ಸ್ ಇದೆ ಲಾಂಗ್ ಟರ್ಮ್ಗೆ ಸ್ಪಾಟಲ್ಲಿ, ನಾಟ್ ಇನ್ ಎ ಫ್ಯೂಚರ್ ಟೈಮ್, ನಾಟ್ ಇನ್ ಎ ಪರ್ಪಚುವಲ್ ಕಾಂಟ್ರಾಕ್ಟ್ ಥಿಂಗ್. ಸೊ ಸದ್ಯಕ್ಕೆ ಯಾರೇ ಲಾಂಗ್ ಮಾಡಬೇಕು ಅಂದ್ರೂ ಮೀನ್ಸ್ ಯಾರೇ ಟ್ರೇಡ್ ಮಾಡಬೇಕು ಅಂದ್ರೂ ಸ್ಪಾಟಲ್ಲಿ ನೀವು ಬೈ ಮಾಡಿ ಹೋಲ್ಡ್ ಮಾಡೋದು ತುಂಬ ಚೆನ್ನಾಗಿದೆ. ಯಾಕಂದರೆ ಎಲ್ಲದೂ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ಗೆ ಬಂದು ಹಿಟ್ ಆಗಿರೋದ್ರಿಂದ ಏನು ಸ್ವಲ್ಪ ಮತ್ತೆ ಬಿಟ್ಕಾಯಿನ್ ಜಂಪ್ ಆದ್ರೂ ಸ್ವಲ್ಪ ಜಂಪ್ ಆಗ್ಬೋದು. ಬಿಟ್ಕಾಯಿನ್ ಡಾಮಿನೆನ್ಸ್ ಜಂಪ್ ಆದರೆ. ಸೊ ಹಾಗಾಗಿ ಬಿಟ್ಕಾಯಿನ್ ಡಾಮಿನೆನ್ಸ್ ಡಿಸೆಂಡಿಂಗ್ ಟ್ರಯಾಂಗಲ್ ನಾವು ಬ್ರೇಕ್ ಡೌನ್ ಮಾಡಿದ್ರೆ ನಮ್ಗೆ ಆಲ್ಟ್ಸಲ್ಲೆಲ್ಲ ಮತ್ತೆ ಪಂಪ್ ಆಗಲಿಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ಇದೊಂದು ಕೂಡ ನೀವು ಇದೊಂದು ಪಾರ್ಟ್ ವೈಸ್ ಇಲ್ಲೊಂದು ಬೈ ಮಾಡ್ಕೋಬೋದು. ಇವಾಗ ಒಂದು ಏನು $0.46 ನೀವು ಇದನ್ನ ಸೈನ ಲಾಂಗ್ ಟರ್ಮ್ ಸ್ಪಾಟ್ ಟ್ರೇಡಿಂಗಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಪಾರ್ಟ್ ಬೈ ಏನು ಮಾಡ್ಕೊಳ್ಳಿ ಅಂದರೆ ಒಂದು $0.4243 ಇನ್ನೊಂದು ಪಾರ್ಟ್ ಬೈ ಮಾಡ್ಕೊಳ್ಳಿ. ಜೊತೆಗೆ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋದ್ರಿಂದ ಸೈನ್ ಲಿಟ್ರಲಿ ಒಂದು $5 to $10 ಹೋಗ್ಬೋದು. ಹೋಲ್ಡ್ ದಿಸ್ ಕಾಯಿನ್. ಇನ್ನೂ ಒಂದು ಯಾವ್ದಾರು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಾಯಿನ್ಸ್ಗಳು ಬೇಕು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾವು ನಿಮಗೆ ಆ ವಿಡಿಯೋಗಳನ್ನ ಮಾಡಿ ರಿಲೀಸ್ ಮಾಡಿಕೊಡ್ತೀವಿ. ಜೊತೆಗೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್ ಟು ಕ್ರಿಪ್ಟೋಮ್ಯಾನಿಯಾಕ್ಸ್.